ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ ಇವತ್ತಿನ ದಿವಸ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀ ಜೋಗಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯ ಪದವಿ ಪೂರ್ವ ಕಾಲೇಜನ್ನು ಇವತ್ತು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಅಂದರೆ ಇವತ್ತು ನಡೆದಾಡು ದೇವರಿಂದ ಕರೆಯಲ್ಪಟ್ಟಿರ್ತಕ್ಕಂಥ ಅಭಿನವ ಜೋಗಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಸ್ಮರಿಸಲಿಕ್ಕೆ ಇವತ್ತು ನಾವು ಬಯಸ್ತಾ ಇದ್ದೇವೆ. ಇವತ್ತು ಏನು ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾದ ಕೊಪ್ಪಳ ಜಿಲ್ಲೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಅನೇಕ ಈ ರಾಜ್ಯದಲ್ಲಿ ದೇಶದಲ್ಲಿ ವಿದ್ಯಾಸಂಸ್ಥೆಗಳು ಕಟ್ಟಿದ್ದಾರೆ. ಆದರೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಕೊಡ್ತಕ್ಕಂಥ ಚಿಂತನೆ ಇದೆಯಲ್ಲ, ಅದನ್ನು ಪೂಜೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಸ್ಮರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಿಂದೆ 12ನೇ ಶತಮಾನದ ಬಸವಣ್ಣವರ ಚರಿತ್ರೆಯನ್ನು ಇವತ್ತು ನಾವು ನೋಡಿದ್ವಿ. ಆ ಒಂದು ಪರಿಕಲ್ಪನೆಯನ್ನ ಈ ಶತಮಾನದಲ್ಲಿ ಇವತ್ತು ಯಾರಾದರೂ ದೇವರನ್ನು ನೋಡಿದ್ದೀರಾ ಅಂತ ಹೇಳಿದ್ರೆ ಇವತ್ತು ನಾವು ಅಭಿನವ ಜೋಗಸಿದ್ದೇಶ್ವರ ಸ್ವಾಮೀಜಿಯವರನ್ನ ದೇವರಾಗಿ ನಾವು ನೋಡಿದ್ದೇವೆ ಅಂತ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬರೇ ಅಕ್ಷರ ಶಿಕ್ಷೆ ಇವತ್ತು ದಾನಗಳಲ್ಲಿ ಶ್ರೇಷ್ಠ ದಾನ ಆಗಿರ್ತಕ್ಕಂಥ ಅಕ್ಷರದಾನ ಅಷ್ಟೇ ಅಲ್ಲ, ಇವತ್ತು ಅಕ್ಷರದಾನ ದಾಸೋಹ ಇರ್ಬೋದು, ಇವತ್ತು ತ್ರಿವಳಿ ದಾಸೋಹದ ಮೂಲಕ ಇವತ್ತು ಬಡ ಮಕ್ಕಳಿಗೆ ಕಟ್ಟೆ ಸಮಾಜಕ್ಕೆ ಇವತ್ತು ಶಿಕ್ಷಣದ ಮೂಲಕ ಮೇಲೆತ್ತುವಂತ ಕೆಲಸವನ್ನ ಇವತ್ತು ಪ್ರಾಮಾಣಿಕವಾಗಿ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಇದು ಒಂದೇ ಅಲ್ಲ, ಇವತ್ತು ಜಲ ಸಂರಕ್ಷಣೆ ಇರ್ಬೋದು, ವೃಕ್ಷ ನೆಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಬ್ಲಡ್ ಬ್ಯಾಂಕ್ ಇರ್ಬೋದು, ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಿಜಕ್ಕೂ ಇವತ್ತು ಪ್ರಾಣ ಉಳಿಸುವಂತ ಕೆಲಸವನ್ನ ದೇವರಾಗಿ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ಜೋಗಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನು. ಯಾಕಂದ್ರೆ ಇವತ್ತು ಅವರು ಸಾಯುವಂತ ಮನಸ್ಥಿತಿಯಲ್ಲಿ ಧೈರ್ಯ ತುಂಬುವಂತ ಕೆಲಸ ಮಾಡಿ ಸ್ವತಃ ಅವರೇ ಇವತ್ತು ಅಡುಗೆ ಮಾಡೋದ್ರ ಮುಖಾಂತರ ಇವತ್ತು ಬದುಕುವ ಆಸೆಯನ್ನ ಹುಟ್ಟಾಕ್ತಕ್ಕಂಥ ಕೆಲಸ ಇವತ್ತು ಪೂಜೆ ಮಾಡಿರ್ತಕ್ಕಂಥದ್ದು ಬಹಳ ಅವಿಸ್ಮರಣೀಯ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಸ್ಮರಿಸಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಹಾಗೆ ಹಿರೇಹಳ್ಳದ ಒಂದು ಏನು ಹಳ್ಳದ ಸ್ವಚ್ಛಗೊಳಿಸೋದ್ರ ಮೂಲಕ ಸುಮಾರು 25 ಕಿಲೋಮೀಟರ್ ವರೆಗೆ ಸ್ವಚ್ಛಗೊಳಿಸಿ ನೀರನ್ನ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ 67 ಕೋಟಿ ರೂಪಾಯಿಗಳ ಕಟ್ಟೋದ್ರ ಮುಖಾಂತರ ಇವತ್ತು ನಿಜವಾಗ್ಲೂ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಅಂದಿನ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿಯವರಾಗಿ ಇವತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸಹ 67 ಕೋಟಿ ರೂಪಾಯಿನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನ ಕಟ್ಟಿಸೋದ್ರ ಮೂಲಕ ಪೂಜ್ಯರು ನೀರು ನಿಲ್ಲಿಸುವಂತ ಕೆಲಸ ಮಾಡಿದ್ರು. ರೈತರಿಗೆ ಹಳ್ಳಿಗಳಿಗೆ ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಬಹಳ ಅವಿಸ್ಮರಣೀಯ. ಗಿಣಿಗೇರಿ ಅಂತ ಕೆರೆನ ಅಭಿವೃದ್ಧಿಪಡಿಸಿ ಕೇವಲ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕೆರೆ ಅಭಿವೃದ್ಧಿಪಡಿಸಿ ಈ ಭಾಗಕ್ಕೆ ಕುಡಿಯ ನೀರಿಗೆ ಇರ್ಬೋದು, ಬಳಕೆಗಿರ್ಬೋದು, ಕೆರೆ ನೀರಿನ ಸಂರಕ್ಷಣೆ ಮಹತ್ವವನ್ನ ಹುಟ್ಟಾಕಿರ್ತಕ್ಕಂಥವ್ರು ಇವತ್ತು ಅಭಿನವ ಜೋಗಸಿದ್ದೇಶ್ವರ ಪೂಜ್ಯರು ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರಭಾಕರ್ ಕೋರೆಯವರು ಹೇಳಿದಾಗೆ ಇವತ್ತು ನಾವು ಎಷ್ಟೇ ಶ್ರೀಮಂತರು ದೊಡ್ಡ ಸಂಸ್ಥೆಗಳಲ್ಲಿ ಸೇರಿಸಿದ್ರು ಕೂಡ ಇಂಥ ಸವಲತ್ತುಗಳು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಪ್ರತಿ ಕಡೆ ಸಮಾಜದ ಮಗುವು ಕೂಡ ಸಮಾನ ಶಿಕ್ಷಣ ಸಿಗ್ಬೇಕು ಅಂತೇಳಿ, ಸಮಾನ ವಸತಿ ಸಿಗ್ಬೇಕು ಅಂತೇಳಿ, ಅದರಲ್ಲಿ ಮಹಿಳೆಯರಿಗೆ ಸ್ವಾವಲಂಬನ ಶಿಕ್ಷಣ ಮೂಲಕ ಸ್ವಾವಲಂಬನ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಕೆಲಸವನ್ನ ಇವತ್ತು ಪೂಜ್ಯರು ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು ಈ ಭಾಗದಲ್ಲಿ ನಮ್ಮ ಮಕ್ಕಳ ಪುಣ್ಯ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿ ಬಯಸ್ತೇನೆ. ಈ ಭಾಗದಲ್ಲಿ ನಿಜಕ್ಕೂ ಕೂಡ ನಮ್ಮ ಅನೇಕ ಮುಖಂಡರು ಇವತ್ತು ಪೂಜ್ಯರ ಪ್ರವಚನಕ್ಕೆ ಅವ್ರು ಹೇಳ್ತಾ ಇರ್ತಾರೆ, ಇಲ್ಲ ರಾಗಣ್ಣ ನೀವು ಹೇಳಿದ್ರೆ, ನೀವು ಮನವಿ ಮಾಡಿದ್ರೆ ನಮ್ಮ ಭಾಗಕ್ಕೆ ಬರ್ತಾರೆ, ನೀವು ಹೇಳಿದ್ರೆ ನಮ್ಮ ಭಾಗಕ್ಕೆ ಬರ್ತಾರೆ ಅಂತೇಳಿ. ಆದ್ರೆ ನಮಗನಿಸ್ತದೆ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ನೂರಾರು ಜನ್ಮದ ಪುಣ್ಯ ಫಲ ಅಂತಕ್ಕಂಥ ಮಾತನ್ನ ಸ್ಮರಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಮುಂದೆ ಇದು ಒಂದು ದೊಡ್ಡ ವಿಚಾರವಾಗಿ ಪೂಜ್ಯರು ಎಷ್ಟೋ ಸರಿ ಹತ್ತಿರದಿಂದ ನಾವು ನೋಡ್ತಾ ಇರ್ತೇವೆ, ಅವರ ಭಾವನೆಗಳನ್ನ ನಾವು ನೋಡ್ತಾ ಇರ್ತೇವೆ. ಎಲ್ಲೇ ಒಂದು ಕಡೆ ಜಾತ್ರೆಯಲ್ಲಿ ನಾನು ಪೂಜ್ಯರು ಕೇಳಿ, ಇಲ್ಲಪ್ಪ ಒಂದು ಹೆಲಿಕಾಪ್ಟರ್ ಟೂರಿಸಂ ಮೂಲಕ ಮಕ್ಕಳಿಗೆ ಕಡಿಮೆ ಹಣದಲ್ಲಿ ಹೆಲಿಕಾಪ್ಟರ್ ಸರ್ ಅಂತ ಹೇಳಿದ್ರೆ ಅವರು ಒಂದು ಸಣ್ಣ ಮಾತಲ್ಲಿ ಬೇಡ, ಬಡ ಮಕ್ಕಳು ನನಗೆ ಹಣ ಇಲ್ಲ, ನಾನು ಹತ್ತಕ್ಕಾಗಲಿಲ್ಲ ಅಂತಕ್ಕಂಥ ಆಸೆ ಆ ಮಕ್ಕಳಲ್ಲಿ ಬರಬಾರದು ಅಂತಕ್ಕಂಥ ಸಣ್ಣ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಒಂದು ದೇವರು ಯಾರಿದ್ರೆ ಅದು ಅಭಿನವ ಜೋಗಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿಕ್ಕೆ ನಾನು ಬಯಸ್ತೇನೆ. ಅವರು ನಾನು ಕೂಡ ಇವತ್ತು
ಶಾಸಕರಿಗೆಲ್ಲ ಈ ಭಕ್ತಿಯ ಮಠದ ಭಕ್ತರಾಗಿ ಸೇವೆಯಲ್ಲಿ ಪಾಲ್ಗೊಳ್ಳುವಂತ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ನಾವು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಸೇರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನನಗೂ ಕೂಡ ಮಾತನಾಡಲಿಕ್ಕೆ